ಸಾಮಾಜಿಕ ನ್ಯಾಯ, ಸಮಾನತೆ ಹಾಗೂ ಸಂವಿಧಾನ ಮೌಲ್ಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಗಣ್ಯರು, ರಾಜಕಾರಣಿಗಳು, ಸಾಮಾಜಿಕ ಹೋರಾಟಗಾರರು ಹಾಗೂ ವಿವಿಧ ಕ್ಷೇತ್ರಗಳ ಪ್ರಮುಖರು ಭಾಗವಹಿಸಿದ್ದರು. ಸಿ. ವೆಂಕಟೇಶ, ರಾಜ್ಯಾಧ್ಯಕ್ಷರು; ಕೆಂಪರಾಜು, ಗೌರವಾಧ್ಯಕ್ಷರು; ಎಸ್. ಹುಪ್ಪ, ಉಪಾಧ್ಯಕ್ಷರು; ಆರ್. ಜಿ. ಮಾನ್ಮರ್, ಉಪಾಧ್ಯಕ್ಷರು; ಎಸ್. ಭಾಗೀರಥಿ, ಪ್ರಧಾನ ಕಾರ್ಯದರ್ಶಿ; ಎಚ್. ಸಿ. ಜಾನಕಿ, ಜಂಟಿ ಕಾರ್ಯದರ್ಶಿ; ಎಚ್. ಎಲ್. ವಿಜಯ್, ಜಂಟಿ ಕಾರ್ಯದರ್ಶಿ; ಜಿ. ವಿಜಯಕುಮಾರ್, ಕೋಶಾಧ್ಯಕ್ಷರು; ಕೆ. ಶೇಖರ್, ಸಂಘಟನಾ ಕಾರ್ಯದರ್ಶಿ; ಎಸ್. ಸ್ಮಿತಾ, ಪ್ರಚಾರ ಕಾರ್ಯದರ್ಶಿ; ನಾಗರಾಜ್ ತಲಪಾಡಿ, ಗೌರವ ಸಲಹೆಗಾರರು; ಎಸ್. ಪಿ. ಆಂಗರಾಜು, ಅಧ್ಯಕ್ಷರು, ಮಹಿಳೆಯರ ವಿಭಾಣಿ. ಮುಖ್ಯ ಅತಿಥಿಗಳು: ಎಸ್. ಸಿ. ಮುನಿಯಪ್ಪ, ಬಿಎಎಸ್, ನಿವೃತ್ತ, ಮಾಜಿ ರಾಜ್ಯ ಚುನಾವಣಾ ಆಯುಕ್ತರು, ಕರ್ನಾಟಕ ಸರ್ಕಾರ; ಡಾ. ಆರ್. ರಾಜು, ಬಿಎಫ್ಎಸ್, ನಿವೃತ್ತ, ಮಾಜಿ ಹೆಚ್ಚುವರಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕರ್ನಾಟಕ ಸರ್ಕಾರ; ಪರಕೀಜು ಸಿ, ರಾಜ್ಯಾಧ್ಯಕ್ಷರು, ಶ್ರೀಮತಿ ವಾಣಿ ಶಿವರಾಮ್ ಇತ್ಯಾದಿಗಳು ಭಾಗವಹಿಸಿದ್ದರು. ಈ ಒಂದು ನೈಜ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಒಂದು ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅವರೇ, ಶ್ರೀಮಾನ್ ಆತ್ಮೀಯರಾದ ಶ್ರೀಮಾನ್ ಮೋಹನ್ ರಾಜ್ ಅವರೇ, ಮತ್ತು CM ಕೃಷ್ಣರವರೇ, ಮತ್ತೊಬ್ಬ ಅತ್ಯಂತ ಆತ್ಮೀಯರಾದ ಡಾಕ್ಟರ್ ರಾಜುರವರೇ, ಮತ್ತು ನನ್ನ ಸಹೋದರಿಯರಾದ ವಾಣಿ ಶಿವರಾಮ್ರವರೇ, ಮತ್ತು ಯುವ ನಾಯಕರಾದ ಶ್ರೀಮಾನ್ ಕೆಂಡೂರು ಶ್ರೀನಿವಾಸ್ ಅವರೇ, ಮತ್ತು ಈ ಸಂಘದ ಮುಖ್ಯಸ್ಥರಾದ ಶ್ರೀಮಾನ್ ಕೆಂಪರಾಜರವರೇ, ಮತ್ತು ಎಲ್ಲ ಮಹಿಳೆಯರೇ ಮತ್ತು ಮಹಿಳೆಯರೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ನೈಜ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘವನ್ನು ಉದ್ಘಾಟನೆ ಮಾಡಿದ್ದೀವಿ. ಅಂದರೆ ಇದರ ಮುಖ್ಯ ಉದ್ದೇಶ, ಈ ಒಂದು ನಮ್ಮ ಸಂಘಟನೆ ಶಾಂತಿಯುತ, ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ಹೋರಾಟದ ಮೂಲಕ, ಮತ್ತು ನಾವು ಯಾವುದೇ ವ್ಯಕ್ತಿ, ಸಮುದಾಯ ಮತ್ತು ಸಂಘಟನೆಯ ವಿರುದ್ಧ ಅಲ್ಲ. ನಾವು ನಮ್ಮ ಪರ, ಸಂವಿಧಾನ ಪರ, ನಮ್ಮ ನೈಜ ಜನಾಂಗದ ಪರ ನಾವು ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈಗ ನೈಜ ಏನಂದರೆ 1936 ಶೆಡ್ಯೂಲ್ ಆರ್ಡ್ರಲ್ಲಿ ಯಾವೆಲ್ಲ ಜಾತಿಗಳಿದ್ದಾವೆ ಅವೆಲ್ಲ ಕೂಡ ನೈಜ ಪರಿಶಿಷ್ಟ ಜಾತಿ. ಇದನ್ನು ಸಂಘಟನೆ ಮಾಡಿ ನಮ್ಮ ಸಂವಿಧಾನದ ಹಕ್ಕು ಅವಕಾಶಗಳು ಏನು ನಮಗೆ ಇಲ್ಲಿವರೆಗೆ ಲೋಪ ಆಗಿದೆ ಅದನ್ನು ಮತ್ತೆ ಪಡೆಯುವಂಥ ಒಂದು ಪ್ರಯತ್ನವನ್ನು ನಾವು ಸರ್ಕಾರದ ಜೊತೆ ನಾವು ಮಾಡ್ತೀವಿ. ಇದನ್ನು ಇಡೀ ರಾಜ್ಯದ ಮತ್ತು ನಮ್ಮ ಜನಾಂಗದ ಸಹಕಾರವನ್ನು ಕೊಡ್ತೇವೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಹಿರಿಯರಾದಂತಹ ಎನ್. ಸಿ. ಮುನಿಯಪ್ಪ ಸಾಹೇಬರು, ಮತ್ತು ರಾಜು ಸರ್, ಮತ್ತು ವಾಣಿ ಶಿವರಾಮ್ ಅವರು, ಮತ್ತು ನಮ್ಮ ದಲಿತ ಹೋರಾಟಗಾರರಾದಂತಹ ಎನ್. ಶ್ರೀನಿವಾಸ್ ಅವರು, ಮೋಹನ್ ರಾಜ್ ಅವರು, ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ಜನಾಂಗದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಗೆದ್ದು ಬಂದಿರತಕ್ಕಂತಹ ನಮ್ಮ ಕೃಷ್ಣ CM ಆಗಿರ್ಬೋದು, ನಮ್ಮ ಈ ಒಂದು ಸಂಘದ ಗೌರವ ಅಧ್ಯಕ್ಷರಾದಂಥ ನಮ್ಮ ಸಹೋದರ ಕೆಂಪರಾಜು, ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿ ಅಂತ ಶೇಖರ್ ಅವರು, ಮತ್ತು ಇಡೀ ಎಲ್ಲ ನಮ್ಮ ತಂಡ ಈ ಒಂದು ಬಾಬಾ ಸಾಹೇಬ್ರ ಆಶಯಗಳಿಗೆ ಮತ್ತು ಅವರ ಮಾರ್ಗದರ್ಶನದ ಮೂಲಕ ನಮ್ಮ ಜನಾಂಗದ, ನಮ್ಮ ನೌಕರರ ಒಂದು ಕ್ಷೇಮವನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲು ಹೊರಟಿದ್ದೀವಿ. ಎಲ್ಲರ ಸಹಕಾರ ಇರಲಿ ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೋರ್ಕೊಳ್ತೀನಿ. ನನ್ನ ಹೆಸರು ವೆಂಕಟೇಶ್ ಅಂತ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ, ನೈಜ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ.